ಏನು ಗೊತ್ತಾ, ನೀವು ಇಷ್ಟಪಟ್ಟು ಯಾವ ಕೆಲಸ ಮಾಡ್ತೀರೋ ಅದೆಷ್ಟೇ ಕಷ್ಟ ಆದರೂ ಮಾಡ್ತೀರಾ. ಏನಕ್ಕೆ ಅಂದರೆ ನೀವು ಅದನ್ನ ಇಷ್ಟಪಡ್ತಾ ಇರ್ತೀರ. ಹಲೋ ಗಾಯ್ಸ್, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ PR ಕನ್ನಡಿಗ. ಸೊ ಇವತ್ತಿನ ರೈಡ್ ಎಲ್ಲಿ ಅಂದರೆ, ನಾನು ಬೆಂಗಳೂರಿಂದ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮೂರು ಯಾವುದು ಅಂದರೆ ಕಿಕ್ಕೇರಿ. ಸೊ ಇಲ್ಲಿಂದ ಅರೌಂಡ್ 170 ಕಿಲೋಮೀಟರ್ಸ್ ಆಗುತ್ತೆ. ಹೋಗ್ತಾ ಇರೋ ಉದ್ದೇಶ ಏನಿಲ್ಲ, ಸಾಟರ್ಡೆ ಸಂಡೇ ರಜಾ, ಹಾಗೆ ನಾಡ್ದು ಬಂದು ನನ್ನ ತಂಗಿ ಪಾಪದ ಬರ್ಡೇ ಇದೆ ಅಂತ ಹೊರಟಿದ್ದೀನಿ. ಬನ್ನಿ ಫಸ್ಟು ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲ್ ಇಲ್ಲ. ಫಸ್ಟು ಪೆಟ್ರೋಲ್. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಫುಲ್ ಟ್ಯಾಂಕ್ ಮಾಡಿ. ಪವರು ನಾರ್ಮಲ್ ಎಲ್ಲ ಹಾಕ್ಸಲ್ಲ. ಹಾಂ ಆಗಿದೆ. ಸೊ ಗಾಡಿ ಫುಲ್ ಟ್ಯಾಂಕ್ ಆಯಿತು. ಲೆಟ್ಸ್ ಗೋ. 1,500 ಫುಲ್ ಟ್ಯಾಂಕ್. ಯೂಶ್ವಲಿ ನಾನು ನಾರ್ಮಲ್ ಪೆಟ್ರೋಲೆಲ್ಲ ಹಾಕ್ಸಲ್ಲ. ಪವರ್ ಆದರೆ ಅಟ್ಲೀಸ್ಟ್ ಗಾಡಿ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಮೈಲೇಜ್ ಬರುತ್ತೆ. ಇವತ್ತು ಸಾಟರ್ಡೆ ಫುಲ್ ರಶ್ ಗುರು. ಹಿಂದೆ ಹೋದರೆ ಸಿಗಲ್ಲ, ಹಿಂಗೆ ಹೋಗ್ಬೇಕು. ಸ್ಪೀಡ್ 400. ಎಲ್ಲ ರೈಡರ್ಸ್ಗಳು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಈ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಹುಡುಗರುಗಳಂತೂ ಯಾರು ಮನೇಲಿರಲ್ಲ. ಸ್ವಲ್ಪ ಜನ ಇರ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಎಲ್ಲ ಹೈವೇ ಕಡೆ ಬಂದುಬಿಡ್ತಾರೆ. ಒಂದು ರೈಡ್ ಮಾಡೋಣ, ಬ್ರೇಕ್ಫಾಸ್ಟ್ ರೈಡು ಅಂತ ಚೆನ್ನಾಗಿರುತ್ತೆ. ನಾನು ಇದುವರೆಗೂ ಹೋಗಿಲ್ಲ. ಸುಮಾರು ಗ್ರೂಪ್ಸ್ ಇದೆ ನೋಡಿ. ಇಲ್ಲೊಂದು ಗ್ಯಾಂಗ್ ಬರ್ತಾಯಿದೆ ಹಿಂದೆ. ಇದ್ರದ್ದು ಸೇಮ್ ಇಂಜಿನ್. ನಮ್ಮ ತಮ್ಮ ಅವನು. ಹೈವೇಗ್ ಮಾತ್ರ ಚಿಂದಿ ಗಾಡಿ ಗುರು ಇದು. ನೀವು 120 ಪ್ಲಸ್ ಹೋದ್ರದ್ದು ನಿಮ್ಗೆ ಏನೂ ಫೀಲ್ ಆಗಲ್ಲ. ನೀವು ಆ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂತಲೇ ಗೊತ್ತಾಗಲ್ಲ. ನನಗೆ ಈ ಥರ ತುಂಬ ಇಷ್ಟ. ಬೆಳಗ್ಗೆ ಟೈಮು ರೆಡಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೈಡು ಇಲ್ಲ ನಮ್ಮ ಊರ ಕಡೆ ಹೋಗೋದೇ ಒಂಥರ ಮಜಾ. ಏನು ಗೊತ್ತಾ, ನಾನು ಯಾವಾಗಲೂ ಊರಿಗೆ ಹೋಗ್ತಾಯಿದ್ದೆ. ಈ ಬೈಕ್ ತೊಗೊಂಡಾಗ ನಾನು ಇನ್ನೂ ಈ ಕ್ಯಾಮ್ರಾ ಎಲ್ಲ ತೊಗೊಂಡಿರ್ಲಿಲ್ಲ. ಊರಿಗೆ ಯಾವಾಗಲೂ ಹೋಗ್ಬೇಕಾದ್ರೆ ನಾನು ಅಂದ್ಕೊಳ್ಳಿವೆ, ನಾನು ವೀಡಿಯೋ ಮಾಡಬೇಕು, ವ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ. ತುಂಬ ಆಸೆ. ಯಾವಾಗಲೂ ಅನ್ಕೋತಾ ಇರ್ತಿದ್ದೆ, ಯಾರಾದರೂ ಹೆಲ್ಮೆಟಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಥವಾ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಗುರು ನಾನು ಯಾವಾಗ ಗುರು ಈ ಥರ ಹೋಗೋದು. ಫೈನಲಿ ಆ ದಿನ ಬಂದಿದೆ. ಸೊ ಇದು ನನ್ನ ಆಸೆ. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ಇದೊಂದು ನನ್ನ ಕನಸಾಗಿತ್ತು, ಇವತ್ತು ನನಸಾಗಿದೆ. ಸೊ ಇವಾಗ ನಾನು ಎಲ್ಲರ ಥರ ಕ್ಯಾಮ್ರಾ ಹಾಕ್ಕೊಂಡು ರೆಕಾರ್ಡ್ ಮಾಡಿಕೊಂಡು ವ್ಲಾಗ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಬೈಕಲ್ಲಿ. ಸೊ ಟೋಲ್ ಬಂತು ಗೈಸ್. ಈ ಟೋಲ್ ಆದ ತಕ್ಷಣವೇ ಲೆಫ್ಟ್ ಸೈಡ್ಗೆ ತುಂಬ ವೆಹಿಕಲ್ಸ್ ಇರುತ್ತೆ. ಎಲ್ಲ ರೈಡರ್ಸ್ಗಳು ರೈಡ್ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರಲ್ಲ, ಅವ್ರಿಗೆಲ್ಲ ಇದು ಮೀಟಪ್ ಪಾಯಿಂಟು ಈ ಟೋಲು. ಐ ಥಿಂಕ್ ಮಾಧವರ ಅನಿಸುತ್ತೆ ಇದು, ನನಗೂ ಸರಿಯಾಗಿ ಗೊತ್ತಿಲ್ಲ. ಏನು ಮಾಡ್ತಾರೆ, ಎಲ್ಲ ಗ್ರೂಪಲ್ಲಿ ಮೆಸೇಜ್ ಮಾಡಿಕೊಂಡು ಇಲ್ಲಿ ಮೀಟ್ ಆಗೋಣ ಅಂತ ಇಲ್ಲಿ ಬಂದು ಮೀಟ್ ಮಾಡಿ ಇಲ್ಲಿಂದ ರೈಡ್ನ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಹೇಳಿದೆ ತಾನೇ, ನೋಡಿ ಇಲ್ಲೆಲ್ಲ ಅವ್ರದ್ದೇ ಗ್ಯಾಂಗು. ನೋಡಿ ಎಷ್ಟು ನಿಮ್ಗೆ ಯಾವ ಥರ ಬೈಕ್, ಎಲ್ಲ ಬೈಕ್ ಸಿಗುತ್ತೆ. ಇಲ್ಲೊಂದು ಗ್ಯಾಂಗ್ ಇದೆ, ಹೋಗ್ಬೋದು ಅವ್ರ ಜೊತೆಗಳೆಲ್ಲ. ಪ್ರಾಬ್ಲಮ್ ಏನಂದರೆ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಬೇಕು. ಆ್ಯಂಡ್ ಏನಂದರೆ ಮಾರ್ಷಲ್ ಏನು ಹೇಳ್ತಾರೋ ಅದನ್ನು ಅಪ್ ಟು ಲಾಸ್ಟ್ ಯಾರು ಇರ್ತಾರೆ ಅವ್ರವರೆಗೂ ಫಾಲೋ ಮಾಡಲೇಬೇಕು. ಸೊ ನಮಗೆ ಅದು ಒಂಥರ ಕಷ್ಟ. ನಾನು ಆಲ್ಮೋಸ್ಟ್ ಗ್ರೂಪ್ ರೈಡ್ಗಿನ್ನ ಸೋಲೋ ರೈಡ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ.
ಅವ್ರು ಎಲ್ಲಿ ನಿಲ್ಲಿಸ್ತಾರೆ ಅಲ್ಲೇ ನಿಲ್ಲಿಸ್ಬೇಕು, ಟಿಫನ್ಗೆ ಆಗಲಿ. ಆ್ಯಂಡ್ ಯಾವುದೇ ರೂಲ್ಸ್ನ ಬ್ರೇಕ್ ಮಾಡೋಂಗಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಗೇರ್ಸ್, ಬೈಕ್ ಗೇರ್ಸ್ನ ಪ್ರತಿಯೊಬ್ಬರು ಹಾಕಿರಲೇಬೇಕು. ಲೈಕ್ ಸೇಫ್ಟಿ ಗಾರ್ಡ್ಸ್ ಇರ್ಬೋದು, ಹೆಲ್ಮೆಟ್ಟು, ಶೂಸು. ಸೊ ನಾನು ಇನ್ನೂ ಅದನ್ನೆಲ್ಲ ತೊಗೊಬೇಕು, ಮುಂದೆ ಒಂದಿನ ತೊಗೋತೀನಿ. ಸೊ ನನಗೇನು ಅಂದರೆ ಆರಾಮಾಗಿ ಪೀಸಾಗಿ ಒಬ್ಬನೇ ಈ ಥರ ಜಾಲಿ ರೈಡ್ ಮಾಡೋಕ್ಕೆ ಇಷ್ಟ. ಅದನ್ನು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಎಲ್ಲದಕ್ಕೂ ಕಾಲ ಹಾಕ್ಕೊಂಡು ಬರಬೇಕು ಅಂತಾರಲ್ಲ, ಆ ಥರ ಕಾಲ ಹಾಕ್ಕೊಂಡು ಬಂದಾಗ ಅದನ್ನು ಮಾಡ್ತೀನಿ. ಜೀವನದಲ್ಲಿ ಏನಿದೆ ಫ್ರೆಂಡ್ಸ್, ಡೈಲಿ ದುಡಿಯೋದೆ, ತಿಂಗಳ ಪೂರ್ತಿ ದುಡಿಯೋದೆ, ವರ್ಷ ಪೂರ್ತಿ ದುಡಿಯೋದೆ, ಜೀವನ ಅಂತ ದುಡಿಯೋದೇ ಇರುತ್ತೆ. ಎಸ್ಪೆಷಲಿ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗಂತೂ ಕೆಲಸ ಮಾಡಲೇಬೇಕು. ಆ ಕೆಲಸದ ಒತ್ತಡದಲ್ಲಿ ನಾವು ನಮ್ಮ ಲೈಫ್ ಏನು ಅನ್ನೋದೇ ಮರ್ತ್ಬಿಟ್ಟಿರ್ತೀವಿ. ಸೊ ಈ ಥರ ಅವಾಗವಾಗ ಒಂದು ರೈಡ್ ಮಾಡಿಕೊಂಡು ಜಾಲಿ ಮಾಡಬೇಕು. ಎಷ್ಟು ಅಂತ ಕೆಲಸನೇ ಮಾಡೋದು ಹೇಳಿ. ಡ್ರೀಮ್ ಏನು ಅಂದರೆ ಫಸ್ಟು ಬೈಕು, ಆಮೇಲೆ ಅದಕ್ಕೆ ನೆಸೆಸರಿ ಏನೇನು ಬೇಕೋ ಆಕ್ಸೆಸರೀಸ್ ಅದನ್ನು ತೊಗೊಬೇಕು. ಸೊ ಅದಾದಮೇಲೆ ಎಲ್ಲ ಒನ್ ಬೈ ಒನ್ನೇ ಮಾಡಬೇಕು. ನಿಮ್ಮ ಹತ್ರ ದುಡ್ಡಿದ್ರೆ ಒಟ್ಟಿಗೆ ತೊಗೊಬೋದು, ಓಕೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಪ್ರತಿಯೊಂದನ್ನು ತೊಗೊಳೋಕ್ಕೆ ಕಾಲ ಕೂಡ ಬರಬೇಕು. ನಾವೇನು ತಿಂಗ್ಳಿಗೆ ಲಕ್ಷ ಎಲ್ಲ ದುಡಿಯಲ್ಲ, ಈ ತಿಂಗಳು ಸಂಬಳದಲ್ಲಿ ತೊಗೊಂಬಿಡೋಣ ಬಿಡು ಅಂತ. ಸ್ವಲ್ಪ ದುಡಿದ್ರೆ ಅದರಲ್ಲಿ 80% ನಮ್ಮದು ಕಮಿಟ್ಮೆಂಟ್ ಅಂತಲೇ ಹೋಗುತ್ತೆ. ಇನ್ನು 20% ಬಂದು ಊಟ, ತಿಂಡಿ, ಫ್ಯೂಯಲ್, ಮೇಂಟೆನೆನ್ಸು, ಬೈಕು, ಇದೆಲ್ಲ ಇದ್ದೇ ಇರುತ್ತೆ. ಮಿಡಲ್ ಕ್ಲಾಸ್ ಹುಡುಗ ಕೆಲಸ ಮಾಡಿಕೊಂಡು ಬೈಕ್ ತಗೊಂಡು ಅವ್ನ ಡ್ರೀಮ್ನ ಫುಲ್ಫಿಲ್ ಮಾಡಿ ಈ ಥರ ರೈಡ್ ಮಾಡಬೇಕು ಅಂದರೆ ಅವನದು ಎಫರ್ಟು ತುಂಬ ಇರುತ್ತೆ ಗೈಸ್. ಅಷ್ಟು ಈಸಿ ಇರಲ್ಲ. ನೋಡಿ ಎಷ್ಟು ಆರಾಮಾಗಿದೆ. ಆ್ಯಕ್ಚುಲಿ ಇವತ್ತು ನನಗೆ ನಿದ್ದೆ ಬಂದುಬಿಡ್ತಿತ್ತು ಜಾಸ್ತಿ, ಯಾಕಂದರೆ ಇವತ್ತು ಕೆಲಸ ಮುಗಿದಿದ್ದು 12 o'clockಗೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ನಮಗೆ ಫನ್ ಫ್ರೈಡೇ ಅಂತ ಹಾಫ್ ಡೇ ಮಾತ್ರ ವರ್ಕ್ ಇರುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ನಾನು ಡೈರೆಕ್ಟ್ ಊರಿಗೆ ಹೋಗಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು ಮಿಡ್ನೈಟು. ಬಟ್ ನನ್ನ ಫ್ರೆಂಡ್ ಬಂದು ಟರ್ಫಲ್ಲಿ ಕ್ರಿಕೆಟ್ ಆಡೋಣ ಅಂತ ಹೇಳಿದ್ರು. ಸೊ ಬಿಡು, ಅರ್ಲಿ ಮಾರ್ನಿಂಗ್ ಹಂಗೆ ಹೋಗೋಣ, ಅಲ್ಲೋಗಿ ಕ್ರಿಕೆಟ್ ಆಡೋಣ ಅಂತ ಹೇಳಿ ನಾನು ಅಲ್ಲಿಗೆ 1 o'clock ಹಂಗೆ ಟರ್ಫ್ ಹತ್ರ ರೀಚ್ ಆದೆ. ಅಲ್ಲೋಗಿ ಇಷ್ಟೊತ್ತವರೆಗೂ ಕ್ರಿಕೆಟ್ ಆಡಿಕೊಂಡು ಅಮ್ಮ ಕೈಯೆಲ್ಲ ನೋವ್ತೈತೆ ಬೌಲಿಂಗ್ ಮಾಡಿ. ತುಂಬ ದಿನ ಆಗಿತ್ತು ಬ್ಯಾಟು ಬಾಲ್ ಹಿಡಿದು. ಈಗ ಶೋಲ್ಡರ್ ಪೈನ್ ಬೇರೆ ಸ್ಟಾರ್ಟ್ ಆಗಿದೆ, ಅದ್ರ ಜೊತೆಗೆ ಈ ರೈಡು ನೋಡೋಣ. ಏನಿಲ್ಲ, ಅಷ್ಟೊಂದೇನು ಫೀಲ್ ಆಗಲ್ಲ ನೋವುದು. ಏನಕ್ಕಂದರೆ ಏನು ಗೊತ್ತಾ, ನೀವು ಇಷ್ಟಪಟ್ಟು ಯಾವ ಕೆಲಸ ಮಾಡ್ತೀರೋ ಅದೆಷ್ಟೇ ಕಷ್ಟ ಆದರೂ ಮಾಡ್ತೀರಾ. ಏನಕ್ಕೆ ಅಂದರೆ ನೀವು ಅದನ್ನು ಇಷ್ಟಪಡ್ತಿರ್ತೀರ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಿಮಗೆ ಮಾಡೋ ಕೆಪಾಸಿಟಿ ಇದ್ರೂ ನಿಮಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಏನೇ ಆದರೂ ಇಷ್ಟಪಟ್ಟು ಕೆಲಸ ಮಾಡಿ. ನೋಡಿ 100 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ, ಏನೂ ಫೀಲ್ ಇಲ್ಲ. ಏನೊಂದು 50-60ರಲ್ಲಿ ಹೋಗ್ತಾ ಇರೋ ಥರ ಫೀಲ್ ಆಗ್ತಾಯಿದೆ ಅಷ್ಟೇ ನನಗೆ. ಗೈಸ್, ನೀವು ಹೈವೇಲಿ ಹೋಗ್ಬೇಕಾದ್ರೆ ದಯವಿಟ್ಟು ಇಂಡಿಕೇಟರ್ಸ್ನ ಯೂಸ್ ಮಾಡಿ. ಯಾರು ಯಾವ ಟೈಮಿಂದ ಹಿಂದೆ ಮುಂದೆ ಅಕ್ಕಪಕ್ಕ ಹೆಂಗೆ ಎಳಿತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಕೇರ್ಫುಲ್ಲಲ್ಲಿ ನೀವಿರಿ. ಡೆಸ್ಟಿನಿ ರೀಚ್ ಆಗೋದು ಇದ್ದಿದ್ದೆ, ಅದಕ್ಕೋಸ್ಕರ ನೀವು ಫಾಸ್ಟಾಗೆ ಹೋಗಿ ಡೆಸ್ಟಿನಿ ರೀಚ್ ಆಗಬೇಕು ಅಂತ ಏನಿಲ್ಲ. ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಹೋಗಿ, ಕಳ್ಕೊಳ್ಳೋದೇನಿದೆ. ನೀವು ಆರಾಮಾಗಿ ಹೋದರೆ ಪ್ಲಸ್ ಪಾಯಿಂಟ್ಸ್ಗಳು ತುಂಬ ಇದೆ. ಮೈಲೇಜ್ ಬರುತ್ತೆ, ಎಂಜಾಯ್ ಮಾಡ್ಬೋದು, ಪೀಸಾಗಿ ಹೋಗ್ಬೋದು. ಅದೇ ನೀವು ತುಂಬ ಫಾಸ್ಟಾಗಿ ಹೋದರೆ ಭಯ ಇರುತ್ತೆ. ಎಲ್ಲೇನು ಮುಂದೆ ಏನಾಗುತ್ತೋ ಯಾರಿಗೆ ಗೊತ್ತು. ಸೊ ನಮ್ಮ ಸೇಫ್ಟಿಲಿ ನಾವು ಇರಬೇಕು ಫಸ್ಟು, ಆಮೇಲೆ ಮಿಕ್ಕಿದ್ದು. ಸೊ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡಲ್ಲ ಆ್ಯಂಡ್ ಎಲ್ಲರೂ ಒಂದೇ ರೀತಿ ಡ್ರೈವ್ ಮಾಡಲ್ಲ. ಕೆಲವೊಬ್ರು ಅವಾಗ ತಾನೇ ಓಡ್ಸೋದು ಕಲ್ತ್ಬಿಟ್ಟು ನಾನು ರೈಡ್ರು ಅಂತ ರೋಡಿಗೆ ಬಂದುಬಿಡ್ತಾರೆ. ಕೋತ್ನನ್ನ ಮಕ್ಳುಗಳು ಇರ್ತಾರೆ ಕೆಲವೊಬ್ಬರು. ಆವಾಗ ನಮ್ಮದು ತಪ್ಪಿಲ್ಲ ಅಂದರೂ ನಾವೇನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಪರಿಣಾಮ ನಮ್ಮ ಮೇಲೂ ಬೀರಿರುತ್ತೆ. ಗಾಯ್ಸ್, ಲಾಸ್ಟ್ ಟೈಮ್ ನಾನು ಊರಿಗೆ ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು. ನನ್ನ ಪಾಡು ನಾನು ಹೋಗ್ತಾಯಿದ್ದೀನಿ 110, 100, 110 ಇಷ್ಟೇ ಸ್ಪೀಡು. ಅದ್ರ ಮೇಲೆ ಹೋಗ್ತಾಯಿಲ್ಲ. ಏನಕ್ಕಂದರೆ ನಾನು ಆರಾಮಾಗಿ ಹೋಗೋಣ ವೈಬ್ ಮಾಡಿಕೊಂಡು ಅಂತ ಆರಾಮಾಗಿ ಹೋಗ್ತಾಯಿದ್ದೀನಿ. ಒಂದು ಜಾಗದಲ್ಲಿ ಟರ್ನಿಂಗ್ ಇತ್ತು. ಸೊ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಾವು ಸ್ಲೈಟ್ ಲೆಫ್ಟ್ ತೊಗೊಳ್ಳೇಬೇಕು. ಸೊ ಅಲ್ಲಿ ಲೆಫ್ಟ್ ತೊಗೊಂಡು ಹಂಪ್ಸಿತ್ತು.
ಹಂಸಲ್ಲಿ ನಾನು ಏನು ಮಾಡಿದೆ, ಒಂದು ಟ್ರಯಂಪ್ ಸ್ಪೀಡ್ 400 ಬೈಕ್ನ ಓವರ್ಟೇಕ್ ಮಾಡಿದೆ. ಸೊ ಅದರಲ್ಲಿ ಕಪಲ್ಸ್ ಇದ್ದರು. ಸೊ ಓವರ್ಟೇಕ್ ಮಾಡ್ಕೊಂಡು ನನ್ನ ಪಾಡು ನಾನು ಹೋಗ್ತಾ ಇದ್ದೆ. ಸೊ ನನಗೆ ಗೊತ್ತಿಲ್ಲ ಆ ಕಪಲ್ಸ್ ಗ್ಯಾಂಗ್ ಜೊತೆ ಇನ್ನೂ 4-5 ಬೈಕ್ಸ್ ಇದೆ ಹಿಂದೆ ಅಂತ. ಸೊ ಮೋಸ್ಟ್ಲಿ ಅವನು ಹುರ್ಕೊಂಡು ಬ್ಲಾಸ್ಟ್ ಆದ್ನೋ ಏನೋ ನನಗೆ ಗೊತ್ತಿಲ್ಲ. ಅವನು ಅವ್ರ ಟೀಮವ್ರಿಗೆಲ್ಲ ಹೇಳಿದ ಹಿಂಗೆ ಅದು ಓವರ್ಟೇಕ್ ಮಾಡ್ಕೊಂಡು ಹೋದ ಅಂತ. ಅವರು ಗಾಯ್ಸ್ ಒಂದು NS, ಒಂದು ಡ್ಯೂಕು, ಇನ್ನೊಂದು ಅಪ್ರಿಲಾ 160 ಸ್ಕೂಟಿ ಆ್ಯಂಡ್ ಇನ್ನೊಂದು ಯಾವುದೋ ಒಂದು ಬೈಕು. ಏನಿಲ್ಲ, ಬರೋರು ಸ್ಲೋ ಮಾಡೋರು, ಓವರ್ಟೇಕ್ ಮಾಡೋರು ಸ್ಲೋ ಮಾಡೋರು, ಓವರ್ಟೇಕ್ ಮಾಡೋರು ಸ್ಲೋ ಮಾಡೋರು. ನಾನು ಯಾಕಪ್ಪ ಇವ್ರು ಈ ಥರ ಮಾಡ್ತಾಯಿದ್ದಾರೆ ಅಂದರೆ, ನಾನು ಓವರ್ಟೇಕ್ ಮಾಡಿರೋದಕ್ಕೆ ಅವ್ರು ತಿಕ್ಕ ಹುರ್ಕೊಂಡಿರೋದು ಅಲ್ಲ. ಫಸ್ಟ್ ಆಫ್ ಆಲ್ ನನ್ನಲ್ಲಿ ಓವರ್ಟೇಕ್ ಮಾಡೋ ಆಪ್ಷನ್ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಏನಕ್ಕಂದರೆ ನನ್ನ ಪಾಡು ನಾನು ಹೋಗ್ತಾ ಇದ್ದೀನಿ ಗುರು, ನಾನು ನೀನು ಓವರ್ಟೇಕ್ ಮಾಡಬೇಕು ಅನ್ನೋದೇ ಇಲ್ಲ. ಅವ್ರು ಅದಕ್ಕೆ ತಿಕ್ಕ ಹುರ್ಕೊಂಡು ಒನ್ ಬೈ ಒನ್ ಹಿಂದೆ ಬಂದು ಫ್ಲ್ಯಾಶ್ ಹೊಡೆಯೋದು ಇದೆಲ್ಲ ಮಾಡ್ತಾಯಿದ್ರು. ನಾನು ಕೊನೆಗೆ ಕೇಳಿದೆ ಯಾಕೆ ಹಿಂಗೆ ಆಡ್ತಾಯಿದ್ದೀರಾ ಅಂತ. ಏನಿಲ್ಲ ಅಂದರು. ಏನಿಲ್ಲ ಮತ್ತು ಯಾಕೆ ನಿಮ್ಮ ಪಾಡಿಗೆ ನೀವು ಹೋಗ್ಬೇಕಲ್ಲ, ಏನಕ್ಕೆ ಈ ಥರ ಮಾಡ್ತೀರಾ ಅಂತ. ಅವನು ಹೇಳ್ತಾ ಇದ್ದಾನೆ ಏನಿಲ್ಲ ಗುರು, ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ, ನಮ್ಮ ಇಷ್ಟ ಅಂತ ಅಂದ. ಸೊ ಅವರೆಲ್ಲೋ ಮಂಗಳೂರಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ನಾನು ಒಂದೇ ಮಾತು ಹೇಳಿದ್ದೆ ಅವ್ರಿಗೆ, ಎಲ್ಗೋಗ್ಬೇಕು ಅಂದ್ಕೊಂಡಿದ್ದೀರಾ ಅಂದೆ. ಮಂಗಳೂರು ಅಂದರು. ಹಿಂಗೆ ಇದೇ ಥರ ಆಡ್ಕೊಂಡು ಹೋದರೆ ಮಂಗಳೂರು ರೀಚ್ ಆಗೋಲ್ಲ, ನೀವು ಕರೆಕ್ಟಾಗಿ ಹೋದರೆ ಮಂಗಳೂರು ರೀಚ್ ಆಗ್ತೀರಾ, ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಅಂತ ಬೈದೆ. ಆವಾಗ ಸ್ವಲ್ಪ ದೂರ ಆದಮೇಲೆ ಹೋದ್ರು ಅವ್ರ ಪಾಡಿಗೆ ಅವರು. ಓವರ್ಟೇಕ್ ಮಾಡಿಬಿಟ್ಟ, ನನ್ನ ಗಾಡಿನೇ ಓವರ್ಟೇಕ್ ಮಾಡಿಬಿಟ್ಟ ಅಂತ. ಗುರು ಹೈವೇಲಿ ಹೋಗ್ಬೇಕಾದ್ರೆ ನಿನ್ನ ಗಾಡಿ ನನ್ನ ಗಾಡಿ ಅಂತ ಅಲ್ಲ, ನಿನ್ನ ಗಾಡಿನೇ ಪವರ್ ಇರ್ಬೋದು ಅಥವಾ ನನ್ನ ಗಾಡಿನೇ ಪವರ್ ಇರ್ಬೋದು. ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಹೈವೇಲಿ ಹೋಗ್ಬೇಕಾದ್ರೆ. ಚಪ್ರಿಗಳ ಥರ ಎಲ್ಲ ಬೈಕ್ ಓಡಿಸ್ಬಾರ್ದು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ನಾವು ಒಂದು ಡೆಸ್ಟಿನಿಗೆ ಹೋಗಬೇಕು ಅಂದರೆ ತುಂಬ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಯಾವ ಥರ ಸೇಫಾಗಿ ಹೋಗಬೇಕು, ನಮ್ಮ ಲಿಮಿಟ್ ಎಷ್ಟಿರಬೇಕು ಇದೆಲ್ಲ. ಬಟ್ ಯಾವನೋ ಒಬ್ಬ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಮ್ಮನ್ನ ಟ್ರಿಗರ್ ಮಾಡಿದ್ರೆ, ಸೊ ಆಬ್ವಿಯಸ್ಲಿ ನಾವು ಟ್ರಿಗರ್ ಆಗ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನೋ ಮಾಡೋಕ್ಕೋಗಿ ಏನೋ ಆದರೆ ಯಾರು ಹೆಚ್ಚು ಕಮ್ಮಿ ಹೇಳಿ, ಅದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ. ಸೊ ನಾನು ಹೇಳೋದು ಇಷ್ಟೇ, ಡಿಸಿಪ್ಲಿನಾಗಿ ಹೋಗಿ ಡಿಸಿಪ್ಲಿನಾಗಿ ಬನ್ನಿ. ರೇಸ್ ಆಡಬೇಕಾ, ಖಾಲಿ ರೋಡ್ ಇದ್ದಾಗ ಆಡ್ಕೊಂಡು ಸಾಯಿರಿ, ಯಾರು ಬೇಡ ಅಂತಾರೆ. ಬಟ್ ಏನು ಗೊತ್ತಾ, ನಮ್ಮಿಂದ ಬೇರೆಯವರು ತೊಂದರೆ ಆಗಬಾರ್ದು. ಸೊ ನೆಲಮಂಗಲ ಇಲ್ಲೇ ಲೆಫ್ಟ್ ತಗೋತೀನಿ. ಸೋನೆ ಬೇರೆ ಬರ್ತಾ ಇದೆ. ಅರ್ಲಿ ಮಾರ್ನಿಂಗು ಲೈಟ್ ಸೋನೆ ಮಳೆ, ಇದು ಸಾಕಲ್ವಾ ವೈಬ್ ಮಾಡೋಕ್ಕೆ, ಇನ್ನೇನು ಬೇಕು. ಲೇ ಇವನು ಯಾರೋ ಇವನು. ಸೊ ನೆಲಮಂಗಲ, ಸೊ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನಮ್ಮ ಹಾಸನ ಹೈವೇಗೆ ಎಂಟ್ರಿ. ಇಲ್ಲಿ ಯಾರೋ ರೈಡರ್ಸ್ಗಳು ಕಾಯ್ತಾ ಇದ್ದಾರೆ. ಇಲ್ಲಿಂದ ಫುಲ್ ಹೈವೇ ಗುರು, ಪೀಸಾಗಿ ಹೋಗ್ಬೋದು. ಏನು ಗೊತ್ತಾ, ಹಿಂದೆ ಮುಂದೆ ಬರೋರು ಕರೆಕ್ಟಾಗಿ ಬರಬೇಕಷ್ಟೇ, ಇನ್ನೇನಿಲ್ಲ. ಗುರು ನೀವು ವೀಕೆಂಡ್ ಡೇಸಲ್ಲಿ ರೋಡಿಗೆ ಬಂತು ಅಂದರೆ ನಿಮ್ಮ ಲೈಫಲ್ಲಿ ಯಾವ್ಯಾವ ಥರ ಬೈಕ್ಗಳು ನೋಡಬೇಕು ಅಂದ್ಕೊಂಡಿರ್ತೀರ ಎಲ್ಲ ಥರ ನೋಡ್ಬೋದು. ನಾನು ಕರೆಕ್ಟಾಗಿ ಬೆಂಗಳೂರು ಬಿಟ್ಟಾಗ 5:10 ಅಂದ್ಕೋತೀನಿ.
ಗುರು ಕರೆಕ್ಟಾಗಿ ನಮ್ಮ ಊರಿಗೆ ಬೆಂಗಳೂರಿಂದ ನಮ್ಮ ಊರಿಗೆ ಕರೆಕ್ಟಾಗಿ ನಾನು ಹೋಗ್ತೀನಿ ಅಂದರೆ ಎಲ್ಲೂ ಸ್ಟಾಪ್ ಕೊಡದೆ ಕರೆಕ್ಟಾಗಿ 1 ಅವರ್ಗೆ ಹೋಗ್ಬೋದು. 120 130 ಸ್ಪೀಡಲ್ಲಿ ಹೋಗ್ತೀನಿ ಅಂದರೆ ಆರಾಮಾಗಿ 1 ಅವರ್ಗೆ ನಮ್ಮ ಊರಿಗೆ ರೀಚ್ ಆಗ್ಬೋದು. ಆದರೆ ನಾವು ಹಂಗೆ ಹೋಗಲ್ಲ ನೋಡಿ. ಎಲ್ಲ ರೈನ್ ಕೋಟ್ ಹಾಕೋತಾ ಇದ್ದಾರೆ, ನಾನು ರೈನ್ ಕೋಟ್ ತರಬೇಕಿತ್ತು ಗುರು. ಮುಂದೆ ಮಳೆ ಗಿಳೆ ಬಂದರೆ ತುಂಬ ಕಷ್ಟ, ಗಾಡಿ ಸೈಡ್ಗೆ ಹಾಕ್ಬಿಡ್ಬೇಕಾಗುತ್ತೆ. ಫೈನ್ ಬೀಳುತ್ತಾ ಏನೋ. ಅವನೇನು ಅಷ್ಟೊಂದು ಸ್ಪೀಡಲ್ಲೇನಿಲ್ಲ, 80 ಹೋಗ್ತಾ ಇದ್ದೀನಪ್ಪ. ಗಾಯ್ಸ್ ತುಂಬ ಜನ ಸಿಗ್ತಾರೆ ನಿಮಗೆ ರೈಡರ್ಸ್ ಇಲ್ಲಿ. ಎಷ್ಟು ಜನ ಅಂದರೆ ನೀವು ಹೋಗ್ತಾ ಇದ್ದಾಗ ಹೆಜ್ಜೆಗೂ ರೈಡರ್ಸ್ಗಳು ಸಿಗ್ತಾರೆ. ಎಲ್ಲ ನನ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬೊಬ್ಬರು ಸೋಲೋ ರೋಡ್ ಹೋಗೋರು ಇರ್ತಾರೆ, ಇನ್ನು ಕೆಲವೊಬ್ಬರು ಗ್ರೂಪಿಂದ ಹೋಗ್ತಾ ಇರ್ತಾರೆ. ಅದೊಂದು ಆಸೆ ಇದೆ ನನಗೂ ಹೋಗೋಣ ಅಂತ. ನೋಡೋಣ, ಅದಕ್ಕೆ ಯಾವಾಗ ಟೈಮ್ ಕೂಡ ಬರುತ್ತೋ ಗೊತ್ತಿಲ್ಲ. ಸೊ ಇಲ್ಲೂ ಅಷ್ಟೇ ಲೆಫ್ಟ್ ಸೈಡಲ್ಲಿ ತುಂಬ ವೆಹಿಕಲ್ಸ್ಗಳು ನಿಂತಿರುತ್ತೆ, ಎಲ್ಲ ರೈಡರ್ಸ್ಗಳು. ಇಲ್ಲೊಂದು ಟೀ ಬ್ರೇಕ್ ತಗೋತಾರೆ ಇವಾಗ. ನೋಡೋಣ, ನಾನು ನಿಲ್ಲಿಸೋ ಮೂಡ್ ಬಂದರೆ ನಿಲ್ಲಿಸ್ತೀನಿ, ಇಲ್ಲ ಅಂದರೆ ಜೂಟ್. ಇದ್ದಾರೆ ರೈಡರ್ಸ್ಗಳಿದ್ದಾರೆ. ನಾನೊಂದು ಸ್ಟಾಪ್ ಕೊಟ್ಬಿಡ್ತೀನಿ ಅಲ್ಲೇ.